ನಮಸ್ಕಾರ. ಜೈ ಶ್ರೀರಾಮ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಈ ಮತಾಂಧ ಬೇಬರ್ಸಿಗಳೇನಿದ್ದಾರೆ ಇವ್ರದ್ದು ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ. ಯಾಕಂದರೆ ಇವರಿಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಯಾಕಂದ್ರೆ ಗೋರ್ಮೆಂಟ್ ಅವ್ರದ್ದೇ ಇದೆ ಅಲ್ವಾ. ನಾವೇನು ಮಾಡಿದ್ರು ನಡೆಯುತ್ತೆ, ನಾವು ಹೆಂಗಿದ್ರು ನಡೆಯುತ್ತೆ, ನಾವೇನು ಮಾಡಿದ್ರು ನಮ್ಮನ್ನ ಬಿಡಿಸ್ಕೊಂಬರೋ ಧೈರ್ಯ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನೇ ಅವ್ರ ಕಡೆ ಇದ್ದಾನಲ್ಲ. ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಏನು ನಮ್ಮ ಜನ ಹುಚ್ಚರಿದ್ದಾರೋ, ನಾವು ಹುಚ್ಚರಿದ್ದೀವೋ ಅಂತ. ಮೊನ್ನೆ ತಾನೇ ಒಂದು ಇನ್ಸಿಡೆಂಟ್ ಆಯಿತು ಹುಬ್ಬಳ್ಳಿಲಿ. ಅವನು ಸಮೀರ್ ಜಿಮ್ ಟ್ರೈನರು ಅಂತ ಅಂದ್ಬಿಟ್ಟು ಆ ಕೇಸ್ ಆಯಿತು. ಏನಾದರೂ ಆ್ಯಕ್ಷನ್ ತೊಗೊಂಡ್ರಾ? ಏನಾದರೂ ಶಿಕ್ಷೆ ಆಯಿತಾ? ಏನಾದರೂ ಅದ್ರ ಬಗ್ಗೆ ಅಪ್ಡೇಟ್ ಇದೆಯಾ? ಇವತ್ತು ತಾನು ಹುಬ್ಬಳ್ಳಿಲಿ ಕೇಸ್ ಆಗಿದೆ. ಅವನು ಯಾವ ಸಲೂನ್ ಇಟ್ಕೊಂಡಿದ್ದಾನಂತೆ. ಆ ಸಲೂನಲ್ಲಿ ಹಿಂದೂ ಹೆಣ್ಮಕ್ಕಳಿಗೆ ಡೈಲಿ ಕಿರುಕುಳ ಕೊಡ್ತಾನಂತೆ. ಇವ್ರಿಗೆಲ್ಲ ಏನು ಹೇಳ್ಕೊಂಬಂದ್ಬಿಡುತ್ತಾ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಲೇನೆ. ಕಾಂಗ್ರೆಸ್ ಅಂದ್ಬಿಟ್ಲೆ ಇವ್ರು ನಮ್ಮನ್ನು ಕಾಪಾಡ್ತಾರೆ. ಕಾಂಗ್ರೆಸ್ ಇದ್ದರೆ ನಮ್ಮದೇನೆ ರಾಜ್ಯ, ಎಲ್ಲ ನಮ್ಮದೇನೆ, ನಮ್ಮ ಕಂಟ್ರೋಲಲ್ಲೇ ಇರುತ್ತೆ, ನಾವೇನು ಮಾಡಿದ್ರೆ ನಡೆಯುತ್ತೆ. ಏನು ನನ್ನ ಮಕ್ಕಳನ್ನ ಹೇಳೋರಿಗೆ ಕಾನೂನು ಭಯ ಅನ್ನೋದೇ ಏನೂ ಇಲ್ವಾ? ಕಾನೂನು ಸುವ್ಯವಸ್ಥೆ ಹಾಳಾಗೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಅಂತ ಕಾನೂನು ಹೋಮ್ ಮಿನಿಸ್ಟರ್ ನಮ್ಮಲ್ಲಿ ಏನೇ ಕೇಳಿದ್ರು ಗೊತ್ತಿಲ್ಲ, ಏನೋ ವಿಷಯ ನಮಗೆ ಬಂದಿಲ್ಲ ಅಂತ ಹೇಳೋ ಬೇಜವಾಬ್ದಾರಿ ಹೋಮ್ ಮಿನಿಸ್ಟರ್ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಎಷ್ಟ್ರಿ ಇದು? ಎಷ್ಟು ಕೇಸ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಾಗಿಂದಾನು? ನೇಹಾ ಕೊಲೆ ಆಯಿತು, ಮೈಸೂರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಅದಾದ್ಮೇಲೆ ಇನ್ನೊಂದು 2-3 ಕೇಸ್ ಆಯಿತು ಹುಬ್ಳಿಲಿ. ಮತ್ತೆ ಇವಾಗ ಮತ್ತೊಂದು, ಅವನು ಸಲೂನ್ ಇಟ್ಕೊಂಡಿದ್ದಾನಂತೆ, ಅವನ ಜಿಮ್ ಟ್ರೈನರ್ ಅಂತೆ. ಏನು ಈ ಮತಾಂಧರಲ್ಲಿ ತಲೆಯಲ್ಲಿ ಏನಿದೆ ಅಂತ. ನಾವು ಶಾಂತಿ 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 ಪ್ರೇಯರ್ ಅಂತ ನಾವು ಹಂಗೆ ಸುಮ್ಮನೆ ಕುಂತ್ರೆ ಇವ್ರು ನಮ್ಮನ್ನ ಪೂರ ಸಮಾಧಿ ಮಾಡಿಬಿಡ್ತಾರೆ. ಗೋರ್ಮೆಂಟ್ ಅಂತ ಹೊಲಸ್ ಗೋರ್ಮೆಂಟ್ ಇದೆ ಕರ್ನಾಟಕ ರಾಜ್ಯದಲ್ಲಿ. ಎಲ್ಲ ಓಲೈಕೆ ರಾಜಕಾರಣ. ಇವರು ವೋಟ್ ಬ್ಯಾಂಕಿಗೋಸ್ಕರ ಅವ್ರ ಕಕ್ಕ ಬಸ್ಸೆ ತೊಳೆಯೋಕ್ಕೂ ಹೆಸಲ್ಲ ಇವರು. ಅಂತ ಹೊಲಸ ರಾಜಕಾರಣಿಗಳಿದ್ದಾರೆ ನಮ್ಮಲ್ಲಿ. ಇಷ್ಟೆಲ್ಲ ಹೆಣ್ಣು ಮೇಲೆ ಶೋಷಣೆ ಆಗ್ತಾ ಇದೆ ತಾನೆ. ನಮ್ಮ ಗೌರವಾನ್ವಿತ ಶ್ರೀ ಡಾಕ್ಟರ್ ನಾಗಲಕ್ಷ್ಮಿ ಅವರು ಮೇಡಮ್ ಅವರು ಮಹಿಳಾ ಆಯೋಗದ ಅಧ್ಯಕ್ಷರಿದ್ದಾರೆ. ಒಂದಿನಾದ್ರು ಎಲ್ಲಾದರೂ ಹೋಗ್ಬಿಟ್ಟು ಯಾಕೆ ಆಗ್ತಾ ಇದೆ ಹೇಗೆ ಹೆಣ್ಮಕ್ಳ ಮೇಲೆ ಅಂತ ಒಂದಿನಾದ್ರೂ ಹೋಗಿ ಕೇಳಿದಾರ? ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಮ್ಮ ಗೌರವಾನ್ವಿತ ಡಾಕ್ಟರ್ ನಾಗಲಕ್ಷ್ಮಿ ಅವರೇ, ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀವಿ, ದಯವಿಟ್ಟು ನಮ್ಮ ಹಿಂದೂ ಹೆಣ್ಮಕ್ಕಳನ್ನು ಉಳಿಸಿ. ನಿಮ್ಮ ಬಗ್ಗೆ ನಮಗೆ ಅಪಾರವಾದ ಗೌರವವಿದೆ. ನೀವು ಮಾಡೋಂಥ ಕೆಲಸ ಕಾರ್ಯವೈಖರಿ ನಮಗೆ ನಿಮ್ಮ ಬಗ್ಗೆ ಅಪಾರವಾದಂಥ ಕಾಳಜಿ ಮತ್ತು ಗೌರವ ಅಭಿಮಾನ ಇದೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಮ್ಮ ಹಿಂದೂ ಹೆಣ್ಮಕ್ಳನ್ನು ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ಇಂಥ ಮತಾಂಧರು ಏನಿದ್ದಾರೆ ಇವ್ರ ಉದ್ದೇಶ ಅದೇ ಆಗಿರುತ್ತೆ. ಹಿಂದೂ ಹೆಣ್ಮಕ್ಳನ್ನ ಹೆಂಗೋ ಮಾಡಿ ಲಟಾಯಿಸೋದು, ಅವ್ರನ್ನ ಹೆಂಗಾದ್ರು ಮಾಡಿಬಿಟ್ಟು ಇಸ್ಲಾಂ ಧರ್ಮಕ್ಕೆ ಅವ್ರನ್ನ ಮತಾಂತರ ಮಾಡೋದು.
ಏನು ನಮ್ಮ ಹಿಂದೂ ಹೆಣ್ಮಕ್ಳು ಏನು ಬಿಟ್ಟು ಬಿದ್ದಿದ್ದಾರೇನ್ರಿ? ಇವಾಗ ಸಲೂನಲ್ಲಿ ನಡೆದಿರೋಂಥ ಮಹಾತಾಯಿ ಅವನಿಗೆ ಸರಿಯಾಗಿ ಶಾಸ್ತಿ ಮಾಡಿದ್ದಾಳೆ. ಯಾಕೆ ನಿಮಗೆ ಈ ಥರ ಕಿರಿಕಿರಿ ಮಾಡ್ತೀಯ, ಈ ಥರ ನನಗೆ ಕಿರುಕುಳ ಮಾಡ್ತೀಯ ಅಂತ ಅಂದ್ಬಿಟ್ಟು ಚಪ್ಪಲಿ ತೊಗೊಂಡು ರಪ 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 ಅಂತ ಚಪ್ಪಲಿ ತೊಗೊಂಡು ಹೊಡೆದಾಳ ನನ್ನ ಮಗನಿಗೆ. ಇಂಥ ನನ್ನ ಮಕ್ಕಳನ್ನ ಏನು ಮಾಡಬೇಕು, ಯಾವುದು ಶಿಕ್ಷೆ ಏನು ಕೊಡಬಾರ್ದ್ರಿ. ನನ್ನ ಮಕ್ಕಳನ್ನ ನಡ ರೋಡಲ್ಲಿ ನಿಂತ್ಕೊಂಡು ಗುಂಡು ಹಾರಿಸ್ಬೇಕು, ಇವ್ರನ್ನೆಲ್ಲ ಎನ್ಕೌಂಟರ್ ಮಾಡಿ ಬಿಸಾಕಬೇಕು. ಇಲ್ಲ ನಡ ರೋಡ್ ನಿಂತ್ಕೊಂಡು ಇವ್ರನ್ನ ಸೀಳ್ಬೇಕು, ಇವ್ರನ್ನ ಅಡ್ಡಡ್ಡ ಉದ್ದದ ಸೀಳಿ ಊರ್ ಬಾಕ್ಲಿಗೆ ಜೋತ್ ಬಿಡ್ಬೇಕಿಂತ ನನ್ನ ಮಕ್ಕಳನ್ನ. ಅಂದ್ರೆ ಅವಾಗ ಮುಂದೆ ಇರೋನಿಗೆ ನೆಕ್ಸ್ಟ್ ಮಾಡೋ ಇಂಥ ಕೆಲಸ ಮಾಡೋವನಿಗೆ ಅರಿವಾಗುತ್ತೆ. ಮಾತಿದ್ರೆ ಎಲ್ಲರೂ ಈ ನನ್ನ ಮಕ್ಕಳು ಮತಾಂತರ ಏನು ಈ ನನ್ನ ಮಕ್ಕಳು ಮತಾಂತರ. ಈ ನನ್ನ ಮಕ್ಕಳಿಗೆ ಮೂಲ ಯಾವುದಂತ ಗೊತ್ತಿದೆ ನನ್ನ ಮಕ್ಕಳಿಗೆ. ಅವನ್ಯಾವನೋ ಔರಂಗಜೇಬ ಅವನಾಗ ಬಂದ್ಬಿಟ್ರೆ ಆಳ್ವಿಕೆ ಆದಮೇಲೆ ಇವರೆಲ್ಲ ಕನ್ವರ್ಟ್ ಆದಂಥ ನನ್ನ ಮಕ್ಕಳು ಇವರೆಲ್ಲ. ಅದಕ್ಕೋಸ್ಕರ ಮುಸ್ಲಿಂ ಆಗಿ ಕನ್ವರ್ಟ್ ಆದಂಥ ನನ್ನ ಮಕ್ಕಳು ಇವರೆಲ್ಲ. ಇಂಥವ್ರು ಇವಾಗ ನಮ್ಮ ಹಿಂದೂ ಹೆಣ್ಮಕ್ಳ ಮೇಲೆ ಶೋಷಣೆ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ, ಲೈಂಗಿಕ ಕಿರುಕುಳ ಮಾಡ್ತಾರೆ. ಏನಾಗ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ? ನಮ್ಮ ಕರ್ನಾಟಕ ಆಳಂತ ರಾಜಕಾರಣಿಗಳು ಹಾಗೇ ಇದ್ದಾರೆ, ಎಲ್ಲ ಉಳಿಕೆ ರಾಜಕಾರಣಿಗಳು. ಹಿಂಗಂತ ಒಂದು ಕೇಸಲ್ಲಿ CMಗಳು ಏನಾದರೂ ಒಂದು ಉತ್ತರ ಕೊಡ್ತಾರೆ ಏನ್ರಿ? ಜಿಮ್ ಟ್ರೈನರ್ದು ಅದೆಲ್ಲ ಆದಾಗ ಏನಾಯ್ತು, ಎನ್ಕ್ವೈರಿ ಆಯ್ತಾ, ಏನಾಯ್ತಾ, ಏನಾದರೂ ಒಂದು ಕೇಳ್ತಾರ? ಏನು ಕೇಳಲ್ಲ. ಇಂಥ ಹೊಲಸ ರಾಜಕೀಯ ಎದಕ್ಕೆ ಮಾಡ್ತೀರಿ ರೀ? ಹೋಗಿ ಮನೇಲಿರಿ. ದಯವಿಟ್ಟು ಹಿಂದೂಗಳೇ ಎಲ್ಲರೂ ಒಂದಾಗಿ ಫಸ್ಟ್ ನಮ್ಮಲ್ಲಿರೋ ಜಾತಿ ಅನ್ನೋ ಪದನ ಬಿಸಾಕ್ಬಿಡಿ. ಈ ಜಾತಿ ಅನ್ನೋ ಪದನೇ ಬೇಡ ನಮಗೆ. ನಾವೆಲ್ಲ ಹಿಂದೂಗಳು, ನಾವೆಲ್ಲ ಸನಾತನ ಧರ್ಮದವರು, ಇಷ್ಟೇ ಕಲಿ ಸಾಕು. ಇಲ್ಲ ಅಂದರೆ ಮತಾಂಧರು ನಮ್ಮನ್ನ ಇನ್ನು ಒಂದು 8 ವರ್ಷದಲ್ಲಿ ನಮ್ಮನ್ನ ಪೂರ ಮಲಗಿಸ್ಬಿಡ್ತಾರೆ ಇವರು. ನಾವು ಇದೇ ಥರ ಎಲ್ಲರನ್ನು ಕೇರ್ಲೆಸ್ಸಾಗಿ ಮಾಡ್ತಾ ಇದ್ರೆ. ಇಂಥ ಕೇಸ್ಗಳು ತುಂಬ ಆಗ್ತಾ ಇದೆ, ಸುಮಾರು ಆಗ್ತಾ ಇದೆ. ಕೆಲವೊಂದು ಕಡೆ ಬೆಳಕಿಗೆ ಬರ್ತಾ ಇದೆ, ಕೆಲವೊಂದು ಕಡೆ ಬೆಳಕಿಗೆ ಬರ್ತಾ ಇಲ್ಲ, ಅಲ್ಲೆಲ್ಲೇ ಮುಚ್ಚೋಗ್ತಾ ಇದೆ. ದಯವಿಟ್ಟು ಎಲ್ಲರೂ ಸ್ವಲ್ಪ ಕಾಳಜಿಯಿಂದ ನಮ್ಮ ಧರ್ಮದ ಬಗ್ಗೆ ಸ್ವಲ್ಪ ಅರಿವಿಟ್ಕೊಂಡು ಬದುಕಿದ್ರೆ ನಾವು ಬದುಕ್ತೀವಿ. ಇಲ್ಲಾಂದರೆ ಇಂಥ ಮತಾಂತರ ಜಾಸ್ತಿ ಆಗ್ತಾರೆ. ಜೈ ಶ್ರೀರಾಮ್.